ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಸೊ ಲೆಟ್ಸ್ ಗೋ. ಸೊ ಮಳೆಗಾಲ. ಸೊ ಬೆಟ್ಟದ ಮೇಲ್ಗಡೆ ನೋಡ್ಬೋದು ನೀವು, ಒಂದು ಮಂಜಿನ ಹತ್ರ ಮಳೆ ಬರಲಿಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಮಳೆ ನೋಡಿ ಯಾವ ಥರ ಗುಡ್ಡನೇ ಮಂಜಿನ ಆಕಾರದಲ್ಲಿ ಕಾಣುತ್ತೆ. ಅಲ್ಲೆಲ್ಲ ಸ್ವಲ್ಪ ಮಟ್ಟಿಗೆ ಮಳೆ ಆಗ್ತಾಯಿದೆ. ಸೊ ಇದು ನೋಡ್ಬೋದು ಚಿಕ್ಕದಾದಂಥ ಬ್ರಿಡ್ಜ್. ಸೊ ಈ ಬ್ರಿಡ್ಜ್ ಒಂದು ಮನೆಗಳಿದೆ ಅಲ್ಲಿ ಸ್ವಲ್ಪ. ಆ ಮನೆಗಳಿಗೆ ಹೋಗೋಕ್ಕೆ ಈ ಸೇತುವೆ ಮಾಡಿದ್ದಾರೆ. ಸೊ ಈ ಕಡೆ ನೋಡ್ಬೋದು, ಈ ಕಡೆನೂ ಕೂಡ ಬ್ರಿಡ್ಜ್ ಇದೆ. ಹಾಗೆ ಸ್ವಲ್ಪ ಈಗ ಬಂದರೆ ಒಂದೊಳ್ಳೆ ಅದ್ಭುತವಾದಂಥ ಗದ್ದೆಯಲ್ಲಿ ಈಗ ಭತ್ತ ನೆಟ್ಟಿದ್ದಾರೇನೋ. ಸೊ ಅದೇ ರೀತಿ ಕಾಣುತ್ತೆ ಗ್ರೀನಾಗಿ. ಸೊ ಇಲ್ಲ, ಭತ್ತ ಅಲ್ಲ, ಅದು ಸುಮ್ಮನೆ ವೇಸ್ಟಾಗಿ ಆಗಬಿಟ್ಟಿದ್ದಾರೆ. ಅದು ಹುಲ್ಲಾಗಿ ಬೆಳೆದು ನಿಂತ್ಕೊಂಡಿದೆ. ನೋಡಿ ಯಾವ ರೀತಿ ಬ್ಯೂಟಿಫುಲ್ಲಾಗಿ ಗ್ರೀನ್ರಿ ಆಗಿ ಕಾಣುತ್ತೆ. ಸೊ ನೋಡ್ಬೋದು ಸುತ್ತಲೂ ಈ ಮಳೆಗಾಲದಲ್ಲಿ ಈ ಪ್ರದೇಶಗಳಲ್ಲಿ ಅಣಬೆ ಅಂದರೆ ಮಶ್ರೂಮ್ಸು ಸಿಗ್ತವೆ. ಸೊ ಬೆಳಗ್ಗೆ ತುಂಬ ಜನ ಹೋಗ್ತಾರೆ ಮಶ್ರೂಮ್ ತೆಗಿಲಿಕ್ಕೆ. ಸೊ ನೋಡ್ಬೋದು. ಮತ್ತಿಲ್ಲೆಲ್ಲ ರಾತ್ರಿಯಲ್ಲಿ ಏಡಿ ಹೊರಗಡೆ ಬರ್ತಿರ್ತಾವೆ. ಅದನ್ನು ಹಿಡಿಲಿಕ್ಕೆ ಕೂಡ ಟಾರ್ಚ್ ಹಾಕ್ಕೊಂಡು ಬರ್ತಾರೆ ಇಲ್ಲಿನ ಜನಗಳು. ಸೊ ಅದನ್ನು ಅಂಟು ಮಾಡಿ ಬೇಕಾದಷ್ಟು ತಮಗೆ ಹಿಡ್ಕೊಂಡು ಮಿಕ್ಕಿದ್ದನ್ನು ಮಾರ್ತಾರೆ. ನೋಡ್ಬೋದು ಈ ಕಡೆನೂ ಕೂಡ ವೇಸ್ಟ್ ಜಾಗ. ಇದೆಲ್ಲ ಜಾಗ ಬೇಸಿಗೆ ಕಾಲದಲ್ಲಿ ಕಲ್ಲಂಗಡಿಗಳನ್ನು ಹಾಕ್ತಾರೆ. ಈ ಜಾಗ ಏನು ನೀವು ನೋಡ್ತಾ ಇದ್ದೀರಾ, ಈ ಜಾಗನ ಎಲ್ಲ ಕ್ಲೀನ್ ಮಾಡಿ ಕಲ್ಲಂಗಡಿ ಅಂದರೆ ವಾಟರ್ ಮಿಲನ್ ಹಾಕ್ತಾರೆ. ಅದೊಂದೇ ಪೀಕ್, ವರ್ಷಕ್ಕೆ ಒಂದೇ ಪೀಕ್ ಇವ್ರದ್ದು. ಬಾಕಿ ಜನ ಏನು ಮಾಡ್ತಾರೆ, ಭತ್ತ ಹಾಕ್ತಾರೆ. ಸೊ ಈ ಕಡೆನೂ ಕೂಡ ನೋಡ್ಬೋದು, ನೀರೆಲ್ಲ ಹೋಗೋ ದಾರಿ ನೀರೆಲ್ಲ ನಿಂತ್ಕೊಂಡ್ಬಿಟ್ಟಿದೆ. ಸೊ ನೀರು ನಿಂತ್ಕೊಂಡಿದ್ದು ಪ್ರಾಬ್ಲಮ್ ಅಲ್ಲ, ಈ ನೀರಲ್ಲಿ ಹೋದರೆ ಕೆಸರಲ್ಲಿ ಸಿಕ್ಕಾಕೊಳ್ತೀವಿ. ಒಂದೊಂದು ಕಾಲಿನ ಮೊಣಕಾಲುವರೆಗೂ ಕೆಸರಲ್ಲಿ ಮುಳುಗ್ತೀವಿ ನಾವು. ಆ ರೀತಿ